ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಪುಟ್ಟ ಜೀವನದ ಪ್ರೀತಿಯ ಪಾಠಶಾಲಕ್ಕೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ಮೂಲಕ ಪಾರ್ಟ್ 2 ರಾಗಿ ಸರಿ ರೆಸಿಪಿನ ತೋರಿಸ್ತಿದ್ದೀನಿ. ಇದು ಬಂದು 10 ಮಂತ್ಸ್ ಪ್ಲಸ್ ಬೇಬೀಸ್ಗೆ 5 ಮಂತ್ಸ್ ಪ್ಲಸ್ ಬೇಬೀಸ್ದು ರಾಗಿ ಸರಿ ರೆಸಿಪಿ ಸಹ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಮೆಷರ್ಮೆಂಟ್ಸ್ ಚೇಂಜಸ್ ಆಗಿದೆ. ಯಾಕೆ ಅಂದರೆ ಮಗುದು ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಯಾರಿಟಿವ್ಲಿ ಇದರಲ್ಲಿ ತುಂಬಾ ಇಂಪ್ರೂವ್ ಆಗಿರುತ್ತೆ. ಸೊ ಚೇಂಜಸ್ ಆರ್ ವೆರಿ ನೆಸಸರಿ. ಆ್ಯಂಡ್ ಈ ಟಾಪಿಕ್ ರಿಲೇಟೆಡ್ ಕೆಲವೊಂದು ಪಾಯಿಂಟ್ಸ್ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಬನ್ನಿ ನೋಡೋಣ. ಪಾಯಿಂಟ್ ನಂಬರ್ 1, ಬೇಬೀಸ್ಗೆ ಫೀವರ್, ಕೋಲ್ಡ್, ಕಾಫ್ ಇದ್ದಾಗ ನಾನು ರಾಗಿ ಮಾಲ್ಟ್ ಕೊಡೋದಿಲ್ಲ ತಿನ್ನೋಕ್ಕೆ ಇಡೀ ದಿನದಲ್ಲಿ. ಯಾಕೆ ಅಂದರೆ ಮೊಳಕೆ ಕಟ್ಟಿರೋದ್ರಿಂದ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪಾಯಿಂಟ್ ನಂಬರ್ 2, ನನ್ನ ರಾಗಿ ಸರಿ ರೆಸಿಪಿ ಶೇರ್ ಮಾಡಿರೋದ್ರಲ್ಲಿ ಸ್ಪೈಸ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಯಾಕೆಂದರೆ ಮೈ ಬೇಬಿ ಲವ್ ಸ್ಪೈಸಿ ಫುಡ್ ಅಂತ ನನಗೆ ಅನಿಸುತ್ತೆ. ಬಟ್ ಯು ವಾಂಟ್ ಟು ಯೂಸ್ ಅಂದಾಗ ಯು ಕ್ಯಾನ್ ಚೇಂಜ್ ದ ಮೆಷರ್ಮೆಂಟ್ಸ್ ಆಫ್ ಜೀರಾ, ಪೆಪ್ಪರ್ ಅಲಾಂಗ್ ಟು ಯುವರ್ ಬೇಬಿ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆ್ಯಂಡ್ ಯೂಸ್ ಇಟ್. ಅಂದರೆ ಯಾಕೆ ಅಂದರೆ ಕೆಲವೊಂದು ಮಕ್ಕಳು ಜೀರಾ ಆ್ಯಂಡ್ ಪೆಪ್ಪರ್ ಫ್ಲೇವರ್ಸ್ನ ಇಷ್ಟಪಡಲ್ಲ, ಅವ್ರು ತಿನ್ನೋದೇ ಬಿಟ್ಬಿಡ್ತಾರೆ. ಸೊ ಜಸ್ಟ್ ಸಿ ಯೋರ್ ಬೇಬಿ ಟೇಸ್ಟ್ ಆ್ಯಂಡ್ ದೆನ್ ಪ್ರಿಪೇರ್. ನೀವೇನಾದರೂ ನಿಮ್ಮ ಪಾಪುಗೆ ನಾನು ತೋರಿಸಿರುವಂಥ ರೆಸಿಪಿನ ಟ್ರೈ ಮಾಡಬೇಕಂದ್ರೆ 1/4 kg ಮೆಷರ್ಮೆಂಟ್ಸ್ನ ಡಿವೈಡ್ ಮಾಡಿ ಟ್ರೈ ಮಾಡಿ. ಮಗು ಇಷ್ಟಪಟ್ಟರೆ ಆಮೇಲೆ 1 kg ಅಷ್ಟು ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಬಿಕಾಸ್ ಅವ್ರಿಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಇಟ್ ವಿಲ್ ಬಿ ವೇಸ್ಟ್ ಆಫ್ ಕಾಸ್ಟ್. ಸೊ ನಾನು ತೋರಿಸಿರುವಂಥ ಸ್ಪೈಸ್ ಮೆಷರ್ಮೆಂಟ್ಸ್ನ ನಿಮ್ಮ ಬೇಬಿ ಅಕಾರ್ಡಿಂಗ್ ಟು ಎಡಿಟ್ ಮಾಡಿಕೊಂಡು ಯೂಸ್ ಮಾಡಿ ಟ್ರೈ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದು ಇಲ್ಲಿ ಮಗುಗೆ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಇಂಪ್ರೂವ್ ಆಗಿರೋದ್ರಿಂದ ಕ್ಲಾತಲ್ಲಿ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಮಾಮೂಲಿ ಇದರಲ್ಲಿ ಫಿಲ್ಟರ್ ಮಾಡಿ ತಿನ್ಸಿದ್ರೆ ಸಾಕು, ಈಸಿಲಿ ಡೈಜೆಸ್ಟಬಲ್. ಫೈನಲ್ ಪಾಯಿಂಟ್ ಬಂದು ಎಷ್ಟು ಕಷ್ಟಪಟ್ಟು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಪ್ರಿಪೇರ್ ಮಾಡಿರ್ತೀವಿ ಅಷ್ಟೇ ಕೇರ್ಫುಲ್ ಆಗಿ ಅದನ್ನು ಹುಳುಗಳಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಪ್ರಿಫರಬಲ್ ಬಂದು ಗ್ಲಾಸಿನ ಬಾಟಲಲ್ಲಿ ಸ್ಟೋರ್ ಮಾಡ್ಕೋಬೋದು. ನನಗೆ ಅದು ಕನ್ವೀನಿಯನ್ಸ್ ಇಲ್ಲ. ಸೊ ಫಸ್ಟ್ ಫಿಲ್ಟರ್ ಮಾಡಿ ನಾರ್ಮಲ್ ಆಗಿ, ಕ್ಲಾತ್ ಏನು ಈ ಸತಿ ಬೇಕಾಗಿಲ್ಲ, ನಾರ್ಮಲ್ ಆಗಿ ಫಿಲ್ಟರ್ ಮಾಡಿ ಒಂದು ಕಂಟೈನರ್ ತಗೊಂಡು ಅದರಲ್ಲಿ ಸರಿಯನ್ನು ಹಾಕಿ ಅಲ್ಲಲ್ಲಿ ಮೆಣಸಿನ್ಕಾಯಿ ಹಾಕಿ ಮತ್ತೆ ಇನ್ನೊಂದು ಲೇಯರ್ನ ಸರಿ ಹಾಕಿ ಆಗಾಗ ಮೆಣಸಿನ್ಕಾಯಿ ಹಾಕಿ ಕಂಪ್ಲೀಟ್ಲಿ ಹೀಗೆ ಫಿಲ್ ಮಾಡಿ ಫುಲ್ ಸರಿಗೆ ಹೀಗೆ ಈ ಥರ ಮೆಣಸಿನ್ಕಾಯಿನ ಆ್ಯಡ್ ಮಾಡಿ ನಾನು ರೆಫ್ರಿಜರೇಟರಲ್ಲಿ ಇಟ್ಕೊತೀನಿ. ಯಾಕೆ ಅಂದರೆ ಐ ಫೀಲ್ ಸೇಫರ್ ದ್ಯಾನ್ ಔಟ್ಸೈಡ್. 100% ಬರೋಲ್ಲ ಅನ್ನೋ ನಂಬಿಕೆ. ಬಟ್ ಇಟ್ಸ್ ರಿಯಲಿ ನಾಟ್ ಗುಡ್ ಟು ಕೀಪ್ ಇನ್ ರೆಫ್ರಿಜರೇಟರ್. ಬಟ್ ಐ ಆಮ್ ನಾಟ್ ರೆಡಿ ಟು ಫೇಸ್ ದ ಕಾನ್ಸಿಕ್ವೆನ್ಸ್ ವಿಚ್ ಐ ಕೀಪ್ ಔಟ್ಸೈಡ್ ಅನ್ನೋದು. ಕೊನೆಗೆ ಇದಿಷ್ಟು ರಾಗಿ ಸರಿ ಬಗ್ಗೆ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ ಆ್ಯಂಡ್ ಹೋಪ್ ಯು ಹ್ಯಾಡ್ ಅ ಹ್ಯಾಪಿ ಲರ್ನಿಂಗ್. ಸದ್ಯಕ್ಕೆ ಇದಿಷ್ಟು ನನ್ನ ಪುಟಾಣಿ ರಿಲೇಟೆಡ್ ಥಿಂಗ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಒಬ್ರಿಗೆ ಹೆಲ್ಪ್ ಮಾಡಿ, ಒಬ್ಬನ ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ಕೆ ಹೇಳಿ. ಥ್ಯಾಂಕ್ ಯು.